ಶಂಕರ ಶಿವಾಚಾರ್ಯರು, ಜಗದ್ಗುರು ನಂಜುಂಡ ಶಿವಾಚಾರ್ಯರನ್ನು ನನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಳ್ತಾ ಸಕಲ ಜೀವಾತ್ಮರಿಗೂ ಲೇಸನ್ಯ ಬಯಸಿದ ನನ್ನ ಆರಾಧ್ಯ ಗುರು ಜೀವಾತ್ಮದ ಜ್ಯೋತಿ ಶ್ರೀಮದ್ ಜಗದ್ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರನ್ನ ಶಂಕರ ಶಿವಾಚಾರ್ಯ ಪಾದ ಪದ್ಮಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸ್ತೇವೆ. ಮತ್ತು ಈ ಕಾರ್ಯಕ್ರಮಕ್ಕೆ ಅಪ್ಪಾಜಿಗಳ ಈ 93ನೇ ಗುರುವಂದನಾ ಕಾರ್ಯಕ್ರಮಕ್ಕೆ ಅಪ್ಪಾಜಿಗಳ ಒಂದು ದಿವ್ಯ ಚರಿತಾಮೃತವನ್ನ ಜಗತ್ತಿಗೆ ಮುಟ್ಟಿಸಬೇಕು ಅಂತ ನಿಟ್ಟಿನಲ್ಲಿ ಹೂಗಾರ ಬಂಧುಗಳು ಈ ತಮ್ಮ ತೋಟವನ್ನು ತಪೋಭೂಮಿಯನ್ನಾಗಿ ಮಾಡಿಕೊಂಡು ನಮ್ಮೆಲ್ಲರಿಗೂ ಅನುಭವದ ಅಮೃತವನ್ನ ಉಣಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಹೂಗಾರ ಬಂಧುಗಳ ಪಾದ ಪದ್ಮಕ್ಕೂ ಅನಂತ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸ್ತೇವೆ. ಅದೇ ತೆರನಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ನಮ್ಮೆಲ್ಲರ ಒಂದು ಪ್ರೀತಿಯ ಒಂದು ಹಿರಿಯರು ಆಗಿರ್ತಕ್ಕಂತಹ ಗಟ್ಟಿ ಗುರುಗಳು ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳು. ಜೊತೆಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ಮಾರ್ಗದರ್ಶಕರು, ಹಿರಿಯರು, ದೇವಿ ಆರಾಧಕರು ಮತ್ತು ನಿಮ್ಮೆಲ್ಲರಿಗೆ ಆಶೀರ್ವಾದ ರೂಪದಾಗಿರ್ತಕ್ಕಂತಹ ಶಂಕರ ಅಪ್ಪಾಜಿಗಳ ಒಂದು ರೂಪನ ತಂದ್ರೂ ಏನಾಯ್ತಿಲ್ಲ. ಇವತ್ತಿಗೆ ನಾವು 7 ವರ್ಷ ಕಾರ್ಯಕ್ರಮವನ್ನು ನಡೆಸಿರೋ 4 ವರ್ಷ ಒಂದು ದಿವಸ ಒಂದೇ ದಿವಸ ಏನೋ ಸೂಟಿ ಮಾಡಿರ್ಬೇಕು ವಿಜ್ಞಾಪಗಳು, ಒಂದು ದಿವಸ ಸೂಟಿ ಮಾಡಲಾರ್ದ ಕಾರ್ಯಕ್ರಮವನ್ನ ಬೆಳೆಸಿ ಕಾರ್ಯಕ್ರಮವನ್ನು ಇವತ್ತಿನ ಉನ್ನತ ಮಟ್ಟಕ್ಕೆ ತಂದಿರತಕ್ಕಂತಹ ಆ ಮಹಾಪೂಜ್ಯರ ಪಾದ ಪದ್ಮಕ್ಕೂ ಅನಂತ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ನಾನು ಸಲ್ಲಿಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮ ರಾಂಪುರ ಸುತ್ತಮುತ್ತಲ ಎಲ್ಲಾ ಗ್ರಾಮಗಳಿಂದ ಎಲ್ಲಾ ಸಂಪತ್ತರು ಜಾತಿ ಮತ ಪಂಥದ ಈ ಕಾರ್ಯಕ್ರಮಕ್ಕೆ ಬಂದ ಈ ಕಾರ್ಯಕ್ರಮವನ್ನು ಬೆಳೆಸಬೇಕು, ಈ ಕಾರ್ಯಕ್ರಮ ಅಪ್ಪಾಜಿಗಳ ಒಂದು ರೂಪವನ್ನು ಬೆಳೆಸಬೇಕಂತ ಹೇಳಿ ಬೆಳೆಸಬೇಕನ್ನುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸಿಕೊಂಡು ಅಪ್ಪಾಜಿಗಳ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಬಂದಿದ್ದೀರಿ. ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮ್ಮೆಲ್ಲರ ಪಾದ ಪದ್ಮಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸ್ತೀನಿ. ಇವತ್ತ ನಾನು ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಯಾಕಪ್ಪ ಅಂತಂದ್ರ ಅಪ್ಪಾಜಿಗಳ 66ನೇ ಜನ್ಮೋತ್ಸವ ಕಾರ್ಯಕ್ರಮವನ್ನ ನೀವು ಹೆಂಗ ಸಂಕಲ್ಪದಂಗ ನೀವು ಯಶಸ್ವಿ ಮಾಡಿರಪ್ಪ ಅಂತಂದ್ರ ಇಡೀ ವಿಶ್ವನ ಆ ದಿನ 66ನೇ ಜನ್ಮೋತ್ಸವ ಕಾರ್ಯಕ್ರಮವನ್ನು ನೋಡಿ ಬಾಯಿ ಮೇಲೆ ಕೈ ಇಟ್ಟುಕೊಟ್ಟು ನಿಮ್ ಭಕ್ತಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಕ್ತಿ ಅಂದ್ರೆ ಹೆಂಗ್ ಮಾಡ್ಬೇಕ್ರಿ, ಎಂತಹ ಭಕ್ತಿ ರೀ. ಅಪ್ಪಾಜಿಗಳ 66ನೇ ಜನ್ಮೋತ್ಸವ ಕಾರ್ಯಕ್ರಮ 2 ಕಣ್ಣು ಸಾಲಿಲ್ಲ, 2 ಕೇಳಲಿಕ್ಕೆ 2 ಕಿವಿ ಸಾಲಿಲ್ಲ. ಅಂತ ಸದ್ಭಕ್ತರು ಗಿರಿಮಲ್ಲೇಶ್ವರ ಆಶ್ರಮದಿಂದ ಏನಪ್ಪಾ ಅಂತಂದ್ರೆ ಇಲ್ಲೆಲ್ಲ ಬಂದ ಕಾರ್ಯಕ್ರಮವನ್ನು ನೀವು ಯಶಸ್ವಿ ಮಾಡಿಕೊಟ್ಟರೆ ನಿಮ್ಮ ಪಾದಕ್ಕೆ ಮತ್ತೊಮ್ಮೆ ಮೊದಲೊಮ್ಮೆ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನ ನಾನು ಸಲ್ಲಿಸ್ತೇನೆ. ವಿಷಯ ಬಹಳ ಅಂದ್ರೆ ಬಹಳ ಆನಂದ ಹೇಳಬೇಕಂತ ಅನಿಸ್ತತಿ. ಸಮಯಾವಕಾಶ ಇರುವುದಿಲ್ಲ. ಆದ್ರೂ ಕೂಡ ಇವತ್ತಿನ ಅಪ್ಪಾಜಿಗಳ ದಿವ್ಯ ಚರಿತಾಮೃತ ಹೆಂಗೈತಪ್ಪ ಅಂತಂದ್ರ ರವಿವಾರ ಬಂತಮ್ಮ ವಾರ ಬಂತಮ್ಮ ರವಿವಾರ ಬಂತಮ್ಮ ಮಲ್ಲಿಕಾರ್ಜುನ ಶಂಕರಾನಂದರ ನೆನೆಯಮ್ಮ ವಾರ ಬಂತಮ್ಮ ರವಿವಾರ ಬಂತಮ್ಮ ಸ್ಮರಣೆ ಮಾತ್ರದಲ್ಲಿ ಕೇಶ ಕಳೆದು ಸದ್ಗತಿ ಕೊಡುವನಮ್ಮ ವಾರ ಬಂತಮ್ಮ ರವಿವಾರ ಬಂತಮ್ಮ. ಇವತ್ತಿನ ದಿನ ರವಿವಾರ, ಶುಭ ದಿನ, ಶುಭ ರವಿವಾರ. ಇಂತಹ ಒಂದು ಪವಿತ್ರವಾಗಿರತಕ್ಕಂತ ಈ ದಿನದೊಳಗೆ ನಾವೆಲ್ಲ ಅಪ್ಪಾಜಿಗಳ ಭಾವಚಿತ್ರವನ್ನ ಪೂಜೆ ಮಾಡಿಸಿಕೊಂಡು ಅಪ್ಪಾಜಿಗಳನ್ನ ಸ್ಮರಿಸ್ತಾ ಜ್ಞಾನಿಸ್ತಾ ಇವತ್ತು ನಾವೇನ್ ಮಾಡಿದೀವಪ್ಪ ಅಂತಂದ್ರೆ ನಾವು ಒಂದು ಪುಣ್ಯ ಸಂಪಾದನೆಯ ಒಂದು ಮೆಟ್ಟಲನ್ನು ಹತ್ತಿದೀವಿ. ಇವತ್ತು ನೀವೆಲ್ಲ ಏನು ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡ್ರಲ್ಲ, ನಿಮ್ಮ ಖಂಡಿತವಾಗಲೂ ಅಪ್ಪಾಜಿಗಳ ಅನುಗ್ರಹ ಕೃಪೆ ಆಶೀರ್ವಾದ ಆಗೇ ಆಗ್ತದ. ಇದು ಸತ್ಯ. ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿನಲ್ಲಿ ಕತ್ತಲೆಯನ್ನು ಕಳೆದ ಬೆಳಕನ್ನು ತುಂಬಲಿ, ನಿಮ್ಮ ಮನೆಗಳಲ್ಲಿ ಶಾಂತಿ ನೆಮ್ಮದಿಯನ್ನು ತುಂಬಲಿ ಅಂತ ಹೇಳಿ ನಿರ್ಗಂಟೇಶ್ವರ ಪರಮಾತ್ಮನಲ್ಲಿ ಮಲ್ಲಿಕಾರ್ಜುನ ಶಂಕರ ಅಜ್ಜಾರಲ್ಲಿ ದೇವಿಯಲ್ಲಿ ಅನ್ನೋ ಪ್ರಾರ್ಥನೆ ಮಾಡ್ತಾ ಮುಖ್ಯವಾಗಿ ನಿಮ್ಗೆ ಹೇಳ್ಬೇಕಂತಂದ್ರೆ ಸದ್ಗುರುವಿನ ಶ್ರೇಷ್ಠತೆ ಬಹಳ. ಎಲ್ಲರೂ ಸದ್ಗುರುಗಳು ಹೇಳ್ರಿ ಸದ್ಗುರುವಿನ ಶ್ರೇಷ್ಠತೆ ಎಷ್ಟು ಮಹತ್ವ ಐತಿ, ಸದ್ಗುರುವಿನ ಅನುಗ್ರಹಕ್ಕೆ ಎಷ್ಟು ಮಹತ್ವ ಐತಿ ಅಂತಂದ್ರ ಇಂಥ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳ ಆಶೀರ್ವಾದ ಸಿಗ್ಬೇಕಂತಂದ್ರ ಬಹಳ ಪುಣ್ಯ ಬೇಕು. ಅಂದಾಗ ಮಾತ್ರ ಇಂಥವ್ರು ಸಿಗ್ತಾರೆ, ಎಲ್ಲರಿಗೂ ಸಿಗಕ್ಕೆ ಸಾಧ್ಯ ಅಲ್ರಿ.
ಎಲ್ಲರಿಗೂ ಸಿಗಾಕ ಸಾಧ್ಯ ಇಲ್ಲ. ಇಷ್ಟು ಎಲ್ಲಾ ಕಡಿಮೆ ಜನಸಂಖ್ಯೆ ಒಳಗೆ ತಾವೆಲ್ಲಾ ಸೇರಿರಲ್ಲ, ನಿಮ್ಮಷ್ಟು ಪುಣ್ಯವಂತರ ಭಾಗ್ಯವಂತರ ಮಾತಾಡ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಗುತಿ ಪರಿಪರಿಯಾಗಿ ಶಾಸ್ತ್ರಗಳನ್ನ ಓದಿದರೆ ವ್ಯರ್ಥವಾಯಿತು ಬಕುತಿ ಅಂತ ಹೇಳ್ಯಾರ. ಅಂದ್ರ ಸದ್ಗುರುವಿ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳಲ್ಲಿ ನೀವು ನಿಯಮ ನಿಷ್ಠೆ ಇರ್ಲಿಲ್ಪ ಅಂತಂದ್ರೆ ನಿಮ್ ಭಕ್ತಿ ಏನೈತಲ್ಲ ಇಲ್ಲ, ಡಾಂಬರಿಕ ಭಕ್ತಿ ನಿಮ್ಮದು. ಇದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊರಿ. ನಿಜವಾದ ಗುರು ನಿಜವಾದ ಭಕ್ತರಲ್ಲಿ ಏನಪ್ಪ ನಿಯಮ ನಿಷ್ಠೆ ಇರ್ಲಿಲ್ಪ ಅಂತಂದ್ರ ಅವ್ರ ಎಷ್ಟ ಭಕ್ತಿ ಇರ್ಲಿ ಅದು ಡಾಂಬರಿಕ ಭಕ್ತಿ ಅನ್ನುವಂಥದ್ದು ನೀವು ಮೂಡಿಸ್ಕೊಂಡ್ಬಿಡ್ರಿ. ನೇಮ ನಿಷ್ಠೆ ಇರ್ಬೇಕು. ಗುರುವಿನ ಒಳಗೆ ನೇಮ ನಿಷ್ಠೆ ಇದ್ರಪ್ಪ ಅಂತಂದ್ರ ನಿಮ್ಗೆ ಏನಪ್ಪಾ ಅಂತಂದ್ರೆ ನಿಮ್ಮ ಜನ್ಮಾಂತರದ ಪಾಪ ಕರ್ಮಗಳನ್ನು ಸುಟ್ಟೋಗಿತಾರೋ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು. ಇವತ್ತು ನೋಡ್ರಿ ಬ್ರಹ್ಮಾಂಡದಾಗ 9 ಗ್ರಹ ಅದಾವಪ್ಪ ಅಂತಂದ್ರೆ ಎಲ್ಲಾ ಗ್ರಹದೊಳಗೆ ಶ್ರೇಷ್ಠ ಗ್ರಹ ಯಾವಪ್ಪ ಅಂತಂದ್ರೆ ಗುರುಗ್ರಹಣ ಐತಿ. ಜ್ಯೋತಿಷ ಶಾಸ್ತ್ರ ಗುರು ದಿಶೆ ಇತ್ತಪ್ಪ ಅಂತಂದ್ರೆ ನಿಮಗ ವಿವಾಹ ಆಗಲಿಲ್ಲ ಅಂದ್ರೆ ವಿವಾಹ ಆಕ್ಕಾವ, ಬಡತನ ಇತ್ತಂದ್ರೆ ಸಿರಿತನ ಆಕ್ಕಾವ, ಕಷ್ಟ ಕಾರ್ಪಣ್ಯಗಳು ದೂರ ಆಕ್ಕಾವು ಗುರುದೇಶ ಒಳಗ. ಇಂತ ಮಹತ್ವದ ಏನಪ್ಪಾ ಅಂತಂದ್ರೆ ಗುರುವಿನ. ಎಲ್ಲಾ ಗ್ರಹಗಳು ನಿಮ್ಮನ್ನ ಕಾಡಿದ್ರು, ಗುರು ಗ್ರಹ ಮಾತ್ರ ನಿಮ್ಮನ್ನ ಆಶೀರ್ವಾದ ರೂಪದಾಗ ನಿಮ್ಮನ್ನ ಏನ್ರಿ ತಾಯಿ ಸ್ವರೂಪದಾಗ ತಂದೆ ಸ್ವರೂಪದಾಗ ಒಂದು ಮಾತೃಮಯಿ ಸ್ವರೂಪದಾಗ ಎತ್ತುವಂತ ಶಕ್ತಿ ಯಾರಪ್ಪ ಅಂತಂದ್ರೆ ಸದ್ಗುರುಗಳಲ್ಲಿ ಐತಿ. ಇಂತಹ ಗುರುಗಳ ಒಂದು ನಾವು ಗುರುವಂದನ ಕಾರ್ಯಕ್ರಮ 93ನೇ ತಿಂಗಳ ಗುರುವಂದನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇನ್ನೊಂದು ಮಾತು ಹೇಳಿಬಿಡ್ತೇನ್ರಿ, ಏನಪ್ಪಾ ಅಂತ ಒಂದು ದೃಷ್ಟಾಂತ ಏನಪ್ಪಾ ರಾಮಾಯಣದಾಗ ಬರ್ತೈತಿ. ಇವತ್ತು ನಾವೆಲ್ಲಾ ಇಲ್ಲಿ ಸೇರಿದೀವಪ್ಪ ಅಂದ್ರೆ ಆಕಸ್ಮಿಕವಾಗಿ ಸೇರಿದೀವಿ. ಯಾರು ಇದನ್ನ ಮಾಡ್ಬೇಕಂತಂದು ಯಾರು ಇಲ್ಲಿ ಬಂದು ಹೋಗಾರ್ಥ ಹೊಡೆದಾಗ ಗೊತ್ತಿಲ್ರಿ. ನಾವು ಇಲ್ಲಿ ಮಾಡ್ಬೇಕು ಅನ್ನುವಂಥದ್ದು ಏನೋ ಒಂದು ಅಗೋಚರವಾದ ಕಾರಣದ ಒಂದು ಚೈತನ್ಯದ ಶಕ್ತಿ ಯಾರ್ಯಾರೋ ಮನಸ್ಸಿನಾಗ ಯಾರ್ಯಾರೋ ಹೃದಯದ ಹೊಕ್ಕಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಾಕತೈತಿ. ಇದು ಎಷ್ಟ ಸತ್ಯ ಅಂತಾದ ಒಂದು ದೃಷ್ಟಾಂತ ರಾಮಾಯಣದಾಗ ಆಗಿದ್ದು ಹೇಳ್ತಾನೆ. ರಾಮ ಸೀತಾ ಏನ್ ಮಾಡಿದ್ರಿ ಅಪಹರಣ ಮಾಡಿದ ರಾವಣ. ರಾಮ ಅವರಿಗೆ ಶ್ರೀರಾಮಗೆ ಗೊತ್ತಿದ್ದಿಲ್ಲ ಸೀತಾ ಎಲ್ಲಿ ಅದಾಳು, ಅವ್ರು ಯಾರು ಅಪಹರಣ ಮಾಡಿದ್ರು ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ, ಯಾರಿಗೆ ಶ್ರೀರಾಮಕ್ಕೆ ಗೊತ್ತಿದ್ದಿಲ್ಲ. ಮತ್ರಿ ಹನುಮಂತನು ಯಾರು ಅನ್ನೋದು ಶ್ರೀರಾಮಕ್ಕೆ ಗೊತ್ತಿಲ್ಲ. ಹನುಮಂತನ ಭೇಟಿ ಆಗ್ಬೇಕು ಶ್ರೀರಾಮನು ಬಯಸಿಲ್ಲ, ಹನುಮಂತನು ಶ್ರೀರಾಮನ ಭೇಟಿ ಆಗ್ಬೇಕಂತ ಬಯಸಿಲ್ಲ. ಲಕ್ಷ್ಯ ಆದ್ರ ಅಪಾರವಾದ ನಂಬಿಕೆ ಏನಪ್ಪಾ ಅಂತಂದ್ರೆ ಶ್ರೀರಾಮರಲ್ಲಿ ನನ್ನ ಸೀತಾ ನನಗೆ ಸಿಗತಾಳು. ಆಕಸ್ಮಿಕದ ಮೇಲೆ ಏನಪ್ಪಾ ಅಂತಂದ್ರೆ ಶ್ರೀರಾಮನ ಮೇಲೆ ನಂಬಿಕೆ ಐತೆ. ಅದ ನಂಬಿಕೆ ನಾವು ಇಟ್ಕೊಂಡಿದೀವಿ. ಮುಂದೊಂದು ದಿವಸ ಅಪ್ಪಾಜಿಗಳ ಒಂದು ಭವ್ಯವಾದ ದೇವಸ್ಥಾನ, ಜಾತಿ ಮತ ಪಂಥ ಅನ್ಲಾರ್ದ ದೇವಸ್ಥಾನ ಹಾಗೆ ಆಗ್ತದೆ ಅಂತನ್ನುವಂತ ಮಾತನ್ನ ನಾವು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬಹಳ ಮನಸ್ಸಿರ್ಬೋದು ಕೆಲವರಿಗೆ ಅನಿಸ್ತಿರ್ತದೆ ಹಂಗ ಅಂತಂದ್ರ ನಾವು ಹಂಗ ಅಂತ ಅನ್ಕೊಂತ 66ನೇ ಜನ್ಮೋತ್ಸವ ಕಾರ್ಯಕ್ರಮ ನಾವು ಮಾಡಿ ತೋರಿಸಿದ್ವಿ. ಅಜ್ಜಾನ್ ಶಕ್ತಿ ಏನು ತಪಶಕ್ತಿ ಅಷ್ಟೇ ಹೆಂಗ್ ಕೂಡಿಸಿದ್ರಿ, ಎಲ್ಲೆಲ್ಲ ಕೂಡಿಸಿದ್ರಿ ನಮ್ಮ ಅಪ್ಪ. ಆ ಕಾರ್ಯಕ್ರಮ ಸರಿ ಕೆಡಿಸ್ಬೇಕಂತ ಪ್ರಯತ್ನ ಮಾಡಿದ್ರೆ ಕೆಲವೊಂದು ಮಂದಿ ಲಕ್ಷರಲ್ಲಿ ನಿಮ್ಗ ಈ ಕಾರ್ಯಕ್ರಮ ನಡೆಯಾಕತೈತಿ, ಕೆಲವೊಂದು ಮಂದಿಗೆ ತ್ರಾಸ ಆಗತೈತಿ. ನಿಮ್ಗೆ ಗೊತ್ತಿಲ್ಲ, ಈಗೆಲ್ಲ ಮುಗುಲಿ ಎಬ್ಸಾಗೈತಾರ, ಅಲ್ಲಿ ಮಾಡ್ಬೇಕು ಇಲ್ಲಿ ಮಾಡ್ಬೇಕು. ಇದು 7 ವರ್ಷ ನಾವು ಮಾಡಾಕತ್ತೀವ್ರಿ. ಇದ್ರದ್ದು ಎಷ್ಟು ಕಷ್ಟ ಕಾರ್ಪಣ್ಯ ಐತಿ ಒಂದು ದಿವಸ ಕೇಳಲಾರ್ದವ್ರು ಇವತ್ತು ಅಲ್ಲಿ ಮಾಡ್ಬೇಕು ಇಲ್ಲಿ ಮಾಡ್ಬೇಕು ಅನ್ನತಾರೆ. ಇರ್ಲಿ ಅದು ಏನೇ ಇರ್ಲಿ, ಆದ್ರೆ ಇಚ್ಛಾಶಕ್ತಿ ಏನಪ್ಪಾ ಅಂದ್ರೆ ಅದು ಯಾರಪ್ಪ ಅಂದ್ರೆ ಗುರುಗಳದ ಒಂದು ಕಾಲದ ಚೈತನ್ಯದ ಶಕ್ತಿ ಇಲ್ಲಿ ಮಾಡಿದ್ದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಅದಕ್ಕೆ ರಾಮಗ ಸುಗ್ರೀವನು ಗೊತ್ತಿದ್ದಿಲ್ಲ, ಸುಗ್ರೀವನು ರಾಮ ಗೊತ್ತಿದ್ದಿಲ್ಲ. ಸುಗ್ರೀವ ರಾಮಗ ಭೇಟಿ ಆದ್ರು, ನಂತರ ಹನುಮಂತ ಭೇಟಿ ಆದ, ನಂತರ ಶಬರಿ ಶಿಕ್ಕಳು, ನಂತರ ಮುಂದೆ ರಾಮಾಯಣ ಆತನು ಅಂತ ನಿಮ್ಗೆಲ್ಲ ಗೊತ್ತಲ್ಲ. ಹಂಗ ಇವತ್ತು ನಾವು ಸೇರ್ಕೊಂಡಿದೀವಲ್ಲ, ಇದು ಒಂದು ರಾಮಾಯಣ ಇದ್ದಂಗ ಒಂದು ಮಹತ್ತರವಾದ ಒಂದು ನಾವು ದೇವಾಲಯವನ್ನು ಕಟ್ಟುದ ಆ ರಾಮಾಯಣ ನಮ್ಗೆ. ಅದಕ್ಕೆ ನಾವು ನೀವು ಕೂಡ್ಕೊಂಡು ಇದು ಮಾಡೋದು. ಅಪ್ಪಾಜಿಗಳು ಹೇಳ್ಯಾರ, ಎಂದೂ ದುಃಖಿಸಬೇಡ್ರಿ ಅಂತ ಹೇಳ್ಯಾರ. ನಿಮಗೆ ಎಂತ ಕಷ್ಟ ಕಾರ್ಪಣ್ಯಗಳು ಸಂಕಟಗಳು ತ್ರಾಸುಗಳು ಬಂದ್ರು ಕೂಡ ನೀವು ವಿಚಲಿತರಾಗಬೇಡ್ರಿ, ದುಃಖಿಸಬೇಡ್ರಿ. ಯಾವ ರೀತಿ ಆಕಸ್ಮಿಕವಾಗಿ ನೋಡ್ರಿ, ದೈವಜ್ಞರು ಯಾರ್ರಿ? ಶ್ರೀರಾಮರು, ಧರ್ಮರಾಯ, ಭೀಮ ಮತ್ರಿ ಚಂದ್ರಮತಿ, ಇವ್ರೆಲ್ಲಾ ಪುರಾಣದಾಗ ನೀವು ನೋಡ್ರಿ ಅವ್ರು ಎಂತ ಕಷ್ಟಗಳನ್ನ ಅನುಭವಿಸಿದ್ರಿ. ಅವ್ರಟ್ಟೆ ಏನಾರು ನಾವು ಅನುಭವಿಸಿದ್ವಿ ಅಂತ ಹೇಳ್ರಿ. ಅವ್ರಿಗೆ ಬಂದಿರತಕ್ಕಂತ ಕಷ್ಟ ನಮ್ಗೆ ಏನಾರು ಬಂದೈತೆ ಹೇಳ್ರಿ ನೋಡೋನು. ಶ್ರೀರಾಮನಂಗ ನಾವೇನಾರು 14 ವರ್ಷ ಏನಾರಿ ನಾನು ವನವಾಸ ಅನುಭವಿಸಿವನ್ರಿ. ದ್ರೌಪದಿ ಹಂಗ ಏನಾರು ವಸ್ತ್ರಾಭರಣ ಹರಣ ಆಗಿದ್ದೇನ್ರಿ.
ಅಂತ ಏನಾದ್ರು ಕಷ್ಟ ನಾವು ಅನುಭವಿಸಿದನ್ನು ಹೇಳ್ರಿ. ಸಚ್ ಹರಿಚಂದ್ರನ್ ಅಂತ ಅವ್ರು ಸ್ಮಶಾನ ಕಾದ್ರ ಅವರೆಲ್ಲ ಅಂತ ದೈವಾನು ದೈವಜ್ಞರಿಗೂ ಕೂಡ ಕಷ್ಟ ಕಾರ್ಪಣ್ಯ ಯಾಕೆ ಬಂತು ಅಂದ್ರೆ ಆಕಸ್ಮಿಕವಾಗಿ ಬಂತು. ಆಕಸ್ಮಿಕವಾಗಿನ ನಿಮಗೆ ಜಯ ಸಿಗುತ್ತಂತ ಹೇಳ್ಯಾರು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು. ಅಂತ ಭರವಸೆ ಇಟ್ಟುಕೊಂಡು ನೀವು ಬದುಕ್ರಿಪ್ಪ ತನ್ನುವಂಥದ್ದನ್ನ ಇವತ್ತು ಅಪ್ಪಾಜಿಗಳ ದಿವ್ಯ ಚರಣ ಸೇರ್ಕೊಂಡ್ಬರ್ತದ ದಿವ್ಯ ಸಂದೇಶ. ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಬಂದ ಕಾರ್ಯಕ್ರಮವನ್ನು ಶೇರ್ ಮಾಡಿರಿ. ತಮಗೆ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಮುಂದಿನ ಕಾರ್ಯಕ್ರಮವನ್ನ ಚಿದಾನಂದ